ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಸಮಾಜ ಭಾಗ 2 ಇದು ಪರಿಷ್ಕೃತ ಪಠ್ಯಕ್ರಮವಾಗಿದೆ. ಇದರೊಳಗಡೆ ಇತಿಹಾಸ ವಿಭಾಗದಿಂದ ಅಧ್ಯಾಯ 16 ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇದರೊಳಗಡೆ ಮೊದಲನೇ ಮೇನನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಓಕೆ, ಇದರೊಳಗಡೆ ಮೊದಲನೇದು, ಗುರು ನಾನಕರ ಹಾಡುಗಳನ್ನು ಜಪಜಿಗಳು ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಜಪಜಿಗಳು. ಎರಡನೇದು, ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ಗುರು ಗ್ರಂಥ ಸಾಹಿಬ್. ರಾಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸಿದರು. ಚೆನ್ನೈ ಸಮೀಪದ ಶ್ರೀ ಪೆರಂಬುದೂರು. ನೀವು ಬರೀ ಶ್ರೀ ಪೆರಂಬುದೂರು ಅಂತ ಬರೆದರೂ ನಡೆಯುತ್ತೆ. ಅದು ಎಲ್ಲಿದೆ ಅಂತ ಅಂದರೆ ಚೆನ್ನೈ ಸಮೀಪದ ಶ್ರೀ ಪೆರಂಬುದೂರು ಎಂಬಲ್ಲಿ ಜನಿಸಿದರು. 4ನೇ ಪ್ರಶ್ನೆ, ಕಲಿಯುಗದ ರಾಧೆ ಎಂದು ಮೀರಾಬಾಯಿರನ್ನು ಕರೆಯುತ್ತಾರೆ. ಕಲಿಯುಗದ ರಾಧೆ ಎಂದು ಮೀರಾಬಾಯಿ ಯವರನ್ನು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಮೇನ್ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಬನ್ನಿ, ಮೊದಲನೇ ಪ್ರಶ್ನೆ, ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು? ಅದಕ್ಕೆ ಪಾಯಿಂಟ್ ವೈಸ್ ಉತ್ತರ ಇಲ್ಲಿದೆ, ಸಿಂಪಲ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಶಂಕರರು ಅಂದಿನ ಕಾಲದ ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು. 2ನೇ ಪಾಯಿಂಟ್, ಶಂಕರರು ಬದರಿ ಅಂದರೆ ಉತ್ತರಾಖಂಡ, ದ್ವಾರಕೆ ಗುಜರಾತ್, ಪುರಿ ಒಡಿಶಾ ಮತ್ತು ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು. ನೆಕ್ಸ್ಟ್ ಪಾಯಿಂಟ್, ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು. ಅವರ ಕೃತಿ ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿದೆ. ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿದೆ. ಬನ್ನಿ ನೆಕ್ಸ್ಟ್ ನೋಡೋಣ. 2ನೇ ಪ್ರಶ್ನೆ, ಬಸವೇಶ್ವರರ ಚಿಂತನೆಗಳು ಯಾವುವು? ಮೊದಲನೇ ಪಾಯಿಂಟ್, ಬಸವಣ್ಣನವರು ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು. 2ನೇ ಪಾಯಿಂಟ್, ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು. 3ನೇ ಪಾಯಿಂಟ್, ಕಾಯಕವೇ ಕೈಲಾಸ ಎಂಬುದನ್ನು ಬೋಧಿಸಿದರು. 4ನೇ ಪಾಯಿಂಟ್, ಬಸವಣ್ಣನವರ ಗುರಿ ಜನರಲ್ಲಿ ದುಡಿಮೆಯ ಸಂಸ್ಕೃತಿ ಬೆಳೆಸುವುದಾಗಿತ್ತು. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಕಾರರನ್ನು ಹೆಸರಿಸಿ. ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದ್ದು ಗದ್ಯದಂತೆ ಓದಲು, ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವಾಗಿದೆ. ಇದು ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯಕ. ವಚನಗಳ ಮೂಲಕ ವಚನಕಾರರು ಸಮಾಜದಲ್ಲಿ ಬೇರೂರಿರುವ ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞಯಾಗಾದಿಗಳು, ಮೂಢನಂಬಿಕೆಗಳನ್ನು ಖಂಡಿಸಿದರು. ಉತ್ತಮ ನೀತಿ ಮಾರ್ಗಗಳನ್ನು, ಭಕ್ತಿ ಮಾರ್ಗಗಳನ್ನು ಜನರಿಗೆ ಬೋಧಿಸಲಾಯಿತು. ಈಗ ಕೆಲವು ವಚನಕಾರರನ್ನ ಹೆಸರಿಸಿ ಅಂತ ಇದ್ರಲ್ವಾ, ಅದಕ್ಕಿದು ಬಸವಣ್ಣನವರು, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಇವರು ಕೆಲವು ವಚನಕಾರರಾಗಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಭಕ್ತಿ ಸಂತರು ಏನನ್ನ ಬೋಧಿಸಿದರು? ಭಕ್ತಿ ಸಂತರು ಇದ್ರಲ್ವಾ, ಅವರು ಏನನ್ನ ಬೋಧಿಸಿದರು? ಮೊದಲನೇ ಪಾಯಿಂಟ್, ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ ದಾರಿ ಎಂದು ನಂಬಿದರು. 2ನೇ ಪಾಯಿಂಟ್, ಸಮಾಜದಲ್ಲಿ ಸಾಮರಸ್ಯ ತಂದರಲ್ಲದೆ ಜನರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಿದರು. 3ನೇ ಪಾಯಿಂಟ್, ಸಾಮಾಜಿಕ ಲೋಪದೋಷಗಳನ್ನು ಕೂಡ ಅವರು ತಪ್ಪದೆ ಎತ್ತಿ ತೋರಿಸಿದರು. 4ನೇ ಪಾಯಿಂಟ್, ಕಂದಾಚಾರವನ್ನು ವಿರೋಧಿಸಿ ಖಂಡಿಸಿದರು. 5ನೇ ಪಾಯಿಂಟ್, ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು. ಲಾಸ್ಟ್ ಪಾಯಿಂಟ್, ದೇವರೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ನುಡಿದರು. ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. 5ನೇ ಪ್ರಶ್ನೆ, ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಭಾರತದ ಪ್ರಮುಖ ಸೂಫಿ ಸಂತರು ಎಂದರೆ ನಿಜಾಮುದ್ದೀನ್ ಔಲಿಯಾ, ಔಲಿಯಾ,
ಮೊಯಿನುದ್ದೀನ್ ಚಿಸ್ತಿ, ಬಂದೇ ನವಾಜ್, ಸಲೀಂ ಚಿಸ್ತಿ, ಬಾಬಾ ಬುಡನ್, ಬುಡನ್ ಅಲ್ದೀನ್. ನೆಕ್ಸ್ಟ್ ಕ್ವಶನ್, ಭಕ್ತಿ ಪಂಥದ ಪರಿಣಾಮಗಳನ್ನು ಹೇಳಿರಿ. ಮೊದಲನೇ ಪರಿಣಾಮ, ಭಕ್ತಿ ಪಂಥದಿಂದ ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿತವಾಯಿತು. ಎರಡನೇ ಪಾಯಿಂಟ್, ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿರುವುದರಿಂದ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ನೆಕ್ಸ್ಟ್ ಪ್ರಶ್ನೆ, ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಬಂದೇ ನವಾಜ್ ದರ್ಗಾ ಕರ್ನಾಟಕದ ಕಲಬುರಗಿಯಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು? ಉತ್ತರ, ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತಮಾನಸ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು? ಉತ್ತರ, ರಾಜ ಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಗಿಂತ ಹೇಗೆ ಕೀಳೆನಿಸಬಲ್ಲರು? ಇದು ಗುರುನಾನಕರ ಪ್ರಸಿದ್ಧ ಹೇಳಿಕೆಯಾಗಿದೆ. ಅಂದರೆ ರಾಜ ಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಗಿಂತ ಹೇಗೆ ಕೀಳೆನಿಸಬಲ್ಲರು ಅಂತ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಕ್ತಿ ಪಂಥದ ಸಾರವೇನು? ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿತು, ಸಮಾನತೆಯನ್ನು ಸಾರಿತು. ನೆಕ್ಸ್ಟ್, ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು. ನೆಕ್ಸ್ಟ್ ಪಾಯಿಂಟ್, ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು. ದೇವನೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ನುಡಿದರು. ಓಕೆ, ಇಲ್ಲಿಗೆ ಇನ್ನೂ ಒಂದು ಪಾಯಿಂಟ್ ಇದೆ. ಲಾಸ್ಟ್ ಪಾಯಿಂಟ್, ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. ಇಲ್ಲಿಗೆ 10 ಪ್ರಶ್ನೆಗಳಿಗೆ ಉತ್ತರ ಆಯಿತು. ನೆಕ್ಸ್ಟ್ ಮೇನನ್ನು ನೋಡೋಣ. ಮೂರನೇ ಮೇನ್ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಅದರೊಳಗಡೆ ಮೊದಲನೇದು, ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ. ಬನ್ನಿ ನೋಡೋಣ ಉತ್ತರ. ಪಾಯಿಂಟ್ ವೈಸ್ ಬರೆದಿದ್ದೀನಿ. ಭಕ್ತಿ ಸಂತರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿದೆ, ಏಕೆಂದರೆ ಆಗಿನ ಸಮಾಜದಲ್ಲಿನ ಲೋಪದೋಷಗಳು ಇಂದಿಗೂ ಕೂಡ ಕಾಣುತ್ತಿವೆ. ಎರಡನೇ ಪಾಯಿಂಟ್, ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣ ಮಾಡಲು ಭಕ್ತಿ ಸಂತರ ಬೋಧನೆಗಳು ಇಂದಿಗೂ ಬೇಕಾಗಿವೆ. ನೆಕ್ಸ್ಟ್ ಪಾಯಿಂಟ್, ಜನರಲ್ಲಿ ಪ್ರೇಮ, ಸಹೋದರ ಭಾವ, ದಾನಶೀಲತೆ ಇವುಗಳನ್ನು ಬೆಳೆಸಬೇಕಾಗಿದೆ. ಲಾಸ್ಟ್ ಪಾಯಿಂಟ್, ಮೇಲು ಕೀಳು ಎಂಬ ಭೇದ ಭಾವವನ್ನು ಅಳಿಸಿ ಸಮಾನತೆಯನ್ನು ಸಾರಲು ಭಕ್ತಿ ಪಂಥ ಇಂದಿಗೂ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಡೋಣ. ಎರಡನೇ ಪ್ರಶ್ನೆ, ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ. ಯಾವ್ಯಾವ ಬದಲಾವಣೆ ಆಯಿತು? ಸಮಾಜ ಸುಧಾರಕರು ಬಂದಾಗಿಂದ ಆ ಕಾಲದಲ್ಲಿ ಯಾವ್ಯಾವ ಬದಲಾವಣೆಗಳಾದವು? ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಯಿತು. ಬಾಲ್ಯ ವಿವಾಹ, ಜಾತೀಯತೆ, ಸತಿ ಪದ್ಧತಿ, ಸ್ತ್ರೀಯರ ಖಂಡನೆಗೆ ಧ್ವನಿ ಎತ್ತಿದರು. ವಿಧವಾ ವಿವಾಹಕ್ಕೆ, ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದರು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಗೆ ಕಾರಣವಾಯಿತು. ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ಫ್ರೆಂಡ್ಸ್, ನಿಮಗೆ ಇನ್ನೂ ಯಾವ ಒಂದು ತರಗತಿಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ ಬೇಕು ಅಂತ ಹೇಳಿದರೆ ನಾನು ಡೆಫಿನೆಟ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.